ಕಲಾಪದಲ್ಲಿ ಫೋನ್ ಟ್ಯಾಪಿಂಗ್ ಗದ್ದಲ ಶುರುವಾಗಿದೆ. ಆಡಳಿತ ಮತ್ತು ಪ್ರತಿಪಕ್ಷ ಬಿಜೆಪಿ ಸದಸ್ಯರ ನಡುವೆ ಜಟಾಪಟಿ ಶುರುವಾಗಿದೆ. ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಎಂದು ಆರೋಪವನ್ನ ಮಾಡಲಾಗ್ತಾ ಇದೆ. ಅಸೆಂಬ್ಲಿ ಕಲಾಪದಲ್ಲಿ ಫೋನ್ ಟ್ಯಾಪಿಂಗ್ ಗದ್ದಲ ಶುರುವಾಗಿದೆ. ಆಡಳಿತ ಮತ್ತು ಪ್ರತಿಪಕ್ಷ ಬಿಜೆಪಿ ಸದಸ್ಯರ ನಡುವೆ ಇದೀಗ ಜಟಾಪಟಿ ಶುರುವಾಗಿದೆ. ಜೋರಾಗಿ ನಡೀತಾ ಇದೆ ಜಟಾಪಟಿ. ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಎಂದು ಆರೋಪವನ್ನ ಮಾಡಲಾಗ್ತಾ ಇದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ವಿರುದ್ಧ ಬಿಜೆಪಿ ನಾಯಕರು ಸಾಕಷ್ಟು ಗರಂ ಆಗಿದ್ದಾರೆ. ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಸಚಿವರ ಫೋನ್ ಕರೆಯನ್ನ ಕದ್ದಾಲಿಕೆಯನ್ನ ಮಾಡಲಾಗಿದೆ, ಅಂದ್ರೆ ಕದ್ದು ಕೇಳಿಸಿಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಮತ್ತು ಕೇಂದ್ರದ ವಿರುದ್ಧ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಕೂಡ ಅಪರಾಧ ಮಾಡಿಲ್ಲ, ಆಪಾದನೆ ಮಾಡಿದ್ದೇನೆ. ಈ ಆಪಾದನೆ ಕೇಂದ್ರ ಸರ್ಕಾರದ ವಿರುದ್ಧ, ಸದನದಲ್ಲಿ ಮಾತಾಡ್ತಿದ್ದಾರೆ. ಸದನದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇವರಿಗೆ. ಅದಕ್ಕೆ ಹೊರಗಡೆ ಮತ್ತೆ ಪ್ರಶ್ನೆ ಮಾಡೋರು ಸಮಸ್ಯೆ ಬಗೆಹರಿಸಿ. ಈಗ ಅದಕ್ಕಾಗಿ ನಾವು ಪ್ರಶ್ನೆ ನಿಮ್ಮನ್ನು ಮಾಡ್ತಾ ಇದ್ದೀವಿ. ಜವಾಬ್ದಾರಿತ್ವ ಸ್ಥಾನದಲ್ಲಿ ನೀವಿದ್ದೀರಾ. ನೀವು ಕೊಡಬೇಕು, ನೀವು ಉತ್ತರ ಕೊಡಬೇಕು. ನಿಮಗೆ ಗೊತ್ತಾಯ್ತು, ನಿಮಗೆ ಗೊತ್ತಾಯ್ತು ಹೇಳಿ ಸಭಾಧ್ಯಕ್ಷರೇ. ಇವ್ರಿಗೆ ಗೊತ್ತಾಯ್ತು ಕರೆ ಬರ್ತಿದೆ ಅಂತ. ಏನ್ ಮಾಡ್ತಾರೆ? ಆಯ್ತಪ್ಪ, ಜವಾಬ್ದಾರಿತ್ವದ ಸ್ಥಾನದಲ್ಲಿ ಕೂತಿರೋದು ಲಾರ್ಡ್ ಪಾರ್ಲಿಮೆಂಟ್ ಆಯ್ತು. ಸದನದಲ್ಲಿ ಬೇಕಾಬಿಟ್ಟಿ ಮಾತಾಡ್ಲಿಕ್ಕೆ ಇಷ್ಟ ಬಂದಂಗೆ ಮಾತಾಡ್ಲಿಕ್ಕೆ ಮನ್ಸಿಗೆ ಬಂದಂಗೆ ಮಾತಾಡ್ಲಿಕ್ಕೆ ಈ ಸದನದ ಗೌರವ ಟ್ಯಾಪ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಹೇಳಿ ಆಯ್ತು. ಅದಕ್ಕೆ ಗೃಹ ಸಚಿವರು ಪ್ರಶ್ನೆ ಮಾಡಬೇಕು. ಸಮಾಧಾನ ಮಾಡಿಕೊಳ್ಳಿ. ನಿಮ್ಮ ಮೂಲಕ ಆಯ್ತು, ಸಮಾಧಾನ ಮಾಡಿಕೊ. ನನ್ನ ಮೂಲ ಹೇಳಿ ಲಾಸ್ಟ್ ನನ್ನ ಮೂಲಕ. ಸಭಾಧ್ಯಕ್ಷರೇ, ಸಮಾಧಾನ ಏನ್ ಸಮಾಧಾನ? ನೀವು ಸಮಾಧಾನ, ನಾವೇಳೋದು ಸದನದ ಗೌರವ. ಇದಕ್ಕೆ ಉತ್ತರ ಕೊಡಬೇಕಿರು ನೀವು ಸಭಾಧ್ಯಕ್ಷರೇ. ಮಾತಾಡ್ತಾರೆ ಅಥವಾ ತಪ್ಪನ್ನು ಒಪ್ಕೋಬೇಕು. ಅವ್ರ ಸ್ಟೇಟ್ಮೆಂಟ್ ವಿಡ್ರಾ ಮಾಡಬೇಕು. ಮಾತಾಡ್ತಾರೆ, ತಪ್ಪನ್ನು ಒಪ್ಕೊಳ್ಳಬೇಕು. ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕ ಮಾತಾಡ್ಲಿ. ಅಧ್ಯಕ್ಷರೇ ಸೇಫ್ ಮಾತಾಡಬೇಡಿ. ಈಗ ಓಕೆ, ಎಚ್.ಕೆ. ಪಾಟೀಲ್ ಅವ್ರು ಮಾತಾಡಿರೋದು ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ. ರೆಕಾರ್ಡ್ಗೆ ಹೋಗಿದೆ. ಲಾ ಮಿನಿಸ್ಟ್ರು ಮಾತಾಡಿರೋದು ರೆಕಾರ್ಡ್ಗೆ ಹೋಗಿದೆ. ಇಲ್ಲಿ ಗವರ್ನರು ಫೋನ್ ಬರ್ತತೆ ಡೆಲ್ಲಿಯಿಂದ, ಅವರು ಹಿಂಗೆ ನಡ್ಕೊಂಡಿದ್ದಾರೆ ಅಂತೇಳಿ. ಹಂಗೆ ನಡ್ಕೊಂಡಿದ್ದಾರೆ ಅಂತ ಫೋನ್ ಬರ್ತೈತೆ ಅಂತ ಎಚ್.ಕೆ. ಪಾಟೀಲ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬರು ಲಾ ಮಿನಿಸ್ಟರ್ ಹೇಳ್ತಾರೆ ಅಂದರೆ ಇವರು ಫೋನ್ ಟ್ಯಾಪಿಂಗ್ ಆಗಿದೆ ಅಂತಾನೆ. ಗವರ್ನರ್ದು ಫೋನ್ ಟ್ಯಾಪಿಂಗ್ ಆಗಿದೆ. ಅದರಲ್ಲೂ ನಮ್ಮ ಇವರು ಯಾರೋ ಪ್ರಿಯಾಂಕ್ ITBT ಟೆಲಿಕಮ್ಯುನಿಕೇಶನ್ ಅವರು RSS ಆಫೀಸಿಂದ ಫೋನ್ ಬಂದಿತ್ತು ಅಂತ ಹೇಳ್ತಾರೆ. ಅಂದ್ರೆ ಇವೆರಡೂ ಅಂದ್ರೆ RSS ಆಫೀಸಿನು ಫೋನ್ ಟ್ಯಾಪಿಂಗ್ ಮಾಡಿ ಸಣ್ಣ ಮಕ್ಕಳಾಗಿ ಯಾಕೆ ಮಾಡ್ತಾರೆ? ಅಶ್ವಥ್ ಇಬ್ರು ಪ್ರತಿಪಕ್ಷ ಮಾತಾಡ್ತೀನಿ. ಅಂದ್ರೆ ಈ ಎರಡು, ಒಂದು ರಾಜಭವನವನ್ನ ಮತ್ತು RSS ಆಫೀಸ್ ಅನ್ನ ಎರಡನ್ನೂ ಫೋನ್ ಟ್ಯಾಪ್ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ಸ್ಪಷ್ಟವಾಗಿ ಪ್ರೂವ್ ಮಾಡಿದ್ದಾರೆ, ಹೇಳಿದ್ದಾರೆ ಅವರು. ಅಂದ್ರೆ ಈ ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಯಾರ್ಯಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇದಾರೆ? ಹಂಗಾರೆ ನಮ್ಮವ್ರದ್ದು ಎಲ್ಲಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡಿನೇ ಸರ್ಕಾರ ಬಿದ್ದೋಗೈತೆ. ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ, ಇದೇ ಸಿ ಬೈರೇಗೌಡರು ಇದ್ದಾಗ ಫೋನ್ ಟ್ಯಾಪಿಂಗ್ ಅನ್ನ ಸರ್ಕಾರ ಬಿದ್ದೋಗಿದೆ. ಸರ್ಕಾರನ ಫೋನ್ ಟ್ಯಾಪಿಂಗ್ ಸರ್ಕಾರ ರೆಕಾರ್ಡ್ ಇದೆ. ಫೋನ್ ಟ್ಯಾಪ್ ಆಗಿ ಹೇಳಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಆಯ್ತು, ನಾನು ಆ ಉದ್ದೇಶದಿಂದ ಹೇಳಿಲ್ಲ ಅಂತ ಹೇಳಿ, ಇಲ್ಲ ಅಂದ್ರೆ ಅದು ರೆಕಾರ್ಡಿಂಗ್ ತೆಗೆಸಿ. ಇಲ್ಲ ಅಂದ್ರೆ ಆಗಲ್ಲ ಅಧ್ಯಕ್ಷರೇ, ಅದು ಹೋಗಿದೆ. ಅಂದ್ರೆ ಕೇಂದ್ರ ಸರ್ಕಾರದ ಆದೇಶದ ಫೋನ್ ಕರೆ ಮೇಲೆಗೆ ನಡೀತಾ ಇದ್ದಾರೆ ಗವರ್ನರ್ ಅಂತ ಹೇಳಿ ಇವ್ರು ಹೆಂಗ್ ಗೊತ್ತಾಯ್ತು? ಅದು ಅದರಿಂದ ಲಾ ಮಿನಿಸ್ಟರ್ ಕ್ಲಾರಿಫೈ ಮಾಡಬೇಕು. ಕ್ಲಾರಿಫೈ ಮಾಡಿಲ್ಲ ಅಂದ್ರೆ ನಾವು ದಯವಿಟ್ಟು ಈ ಸದನಕ್ಕೆ ಅಗೌರವ ಆಗ್ತೈತೆ. ಇದು ಫೋನ್ ಟ್ಯಾಪಿಂಗ್ ಸರ್ಕಾರ ಅಂತ ಪ್ರೂವ್ ಆದಂಗೆ ಆಗ್ತೈತೆ. ಯಾಕಂದ್ರೆ ಒಬ್ಬರ ಮೇಲೆ ಒಬ್ರು ಹೇಳಿದ್ದಾರೆ.
ಒಂದು RSS ಆಫೀಸು, ಒಂದು ಗವರ್ನರ್ ಆಫೀಸು. ಅವ್ರ ಕರೆ ಮೇಲೆ ನಡೀತಾರೆ ಅಂತ ಹೇಳಿದ್ಮೇಲೆ ಇದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಲಾ ಮಿನಿಸ್ಟರ್. ಹೌದು ಅಂತ ಹೇಳಿ ಹಂಗಾರೆ ಫೋನ್ ಟ್ಯಾಪ್ ಮಾಡಿದ್ದಾರೆ ಅಂತ ಅರ್ಥನಾ? ನೀವೇ ಮಾಡಿದ್ದೀರಾ? ತನಿಖೆ ಮಾಡಿ ಅಂತ. ನಾವ್ಯಾಕೆ ತನಿಖೆ ಮಾಡೋಣ? ನೀವೇ ಒಪ್ಕೊಂತ ಇರೋವಾಗ ಆಗಿದೆ ಅಂತ ಹೇಳಿ ನಾವೇ ಕೇಳೋಣ. ತನಿಖೆ ಗವರ್ನರ್ ಆಫೀಸು ಅಲ್ಲ ಅಶೋಕ್ ಅವ್ರು, ನೀವು ಒಪ್ಪೋದಾದ್ರೆ ನೀವೆಲ್ಲ ತನಿಖೆ ಮಾಡೋರು. ಒಂದ್ ಸೆಕೆಂಡ್. ನಾವು ಈ ಆಪಾದನೆ ಮಾಡಿದ್ದೇವೆ, ಈ ಸದನದಲ್ಲಿ ಮಾಡಿದ್ದೇವೆ, ಸಾರ್ವಜನಿಕವಾಗಿ ಮಾಡಿದ್ದೇವೆ. ಸದನದ ಆಚೆ